2 ಬಟ್ಲದಷ್ಟು ನಾನು ಕಡಲೆ ಹಿಟ್ಟು ತೊಗೊಂಡೇನಿ. ಒಂದು 4 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ. ಸಣ್ಣ ಸಣ್ಣದಾಗಿ ತೆಳುವಾಗಿ ಕಟ್ ಮಾಡಬೇಕು. ಯಾಕಂದರೆ ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀನಿ. ಹಾಗಾಗಿಬಿಟ್ಟು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಅದಕ್ಕೊಂದು 2 ಟೇಬಲ್ ಸ್ಪೂನ್ ಅಷ್ಟೇ ಮಾತ್ರ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಅದೊಂದು ಸ್ವಲ್ಪ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನಮ್ಗೆ ಎಷ್ಟು ಬೇಕಾಗುತ್ತೆ ಖಾರ ಹಾಕ್ಕೊಳ್ಬೇಕು. ಹಾಗೆ ಧನಿಯಾ ಕಾಳು ಒಂದು ಸ್ವಲ್ಪ, ಅಜ್ವಾನ ಒಂದಿಷ್ಟು, ಅವಿಸ್ ಕಾಳು ಒಂದಿಷ್ಟು ಹಾಕ್ಕೊಳ್ಬೇಕು. ಇವಾಗ ನೋಡಿ ನಾನು ಹಾಕೋತಾ ಇದ್ದೀನಿ. ಖಾರ ಪುಡಿ ಎಷ್ಟು ಬೇಕಾಗುತ್ತೆ ನಿಮ್ಗೆ ಅದಕ್ಕೆ ತಕ್ಕಂತೆ ಹಾಕ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಅರಿಶಿಣ ಒಂದಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅಜ್ವಾನ ಉಜ್ಬಿಟ್ಟು ಹಾಕ್ತಾಯಿದ್ದೀನಿ. ಆಲ್ರೆಡಿ ಅವಿಸ್ ಕಾಳು ಹಾಕಿದ್ದೆ ನಾನು. ಹಾಗಾಗಿಬಿಟ್ಟು ಹಾಯ್ ಹಲೋ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಚಾನಲ್ಗೆ ಉತ್ತರ ಕರ್ನಾಟಕ ಚಾನಲ್ಗೆ ಸ್ವಾಗತ. ರೆಸಿಪಿ ಲಾಗಿಗೆ ಸ್ವಾಗತ ಫ್ರೆಂಡ್ಸ್. ಹಾಗಾಗಿಬಿಟ್ಟು ಇವತ್ತಿನ ವಿಡಿಯೋದಾಗ ನಾನು ಪಕೋಡ ಮಾಡೋದು ತೋರ್ಸಕತ್ತೀನಿ. ಯಾರೆಲ್ಲ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಹಾಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ನಾವು ಒಂದು ಸ್ವಲ್ಪನೇ ಚಿಮುಕ್ಸ್ಕೋಬೇಕಾಗುತ್ತದೆ. ಜಾಸ್ತಿ ಏನು ನೀರು ಬೇಕಾಗಂಗಿಲ್ಲ. ಇದಕ್ಕೆ ನೀರು ಜಾಸ್ತಿ ಹಾಕ್ಕೊಂಡ್ರೆ ಪಕೋಡ ಆಗಲ್ಲ, ಬಜ್ಜಿ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಈರುಳ್ಳಿನೇ ಮೇನ್ ಇಂಪಾರ್ಟೆಂಟ್ ಇದಕ್ಕೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ನೀರು ಚಿಮುಕ್ಸ್ಬೇಕಷ್ಟೇ. ಅದು ಮತ್ತೇನು ಜಾಸ್ತಿ ನೀರು ಹಾಕ್ಕೊಳ್ಳೋಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪನೇ ಚಿಮುಕ್ಸ್ಬಿಟ್ಟು ನಾನು ಇವಾಗ ಕಲಿಸ್ತಾ ಇದ್ದೀನಿ ನೋಡಿರಿ. ಯಾವ ಥರ ಆಯಿತು ಲಾಸ್ಟಲ್ಲಿ ಅನ್ನೋದು ಕೂಡ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಅರ್ಥ ಆಗುತ್ತೆ. ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಹೊರಗಡೆ ತಿನ್ನೋದ್ರಲ್ಲಿ ನಾವು ಮನೆಯಲ್ಲೇ ಈ ಥರ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿ ಕೂಡ. ಯಾಕಂದರೆ ಹೊರಗಡೆ ಎಣ್ಣೆಯಲ್ಲಿ ಬೇರೆ ಸ್ಟಾಕ್ ಇರ್ತದೆ, ಎಣ್ಣೆಯಲ್ಲಿ ಅದರಲ್ಲಿ ಮಾಡ್ತಾರೆ. ನಾವು ಮನೆಯಲ್ಲಾದ್ರೆ ಫ್ರೆಶ್ ಇರುವ ಎಣ್ಣೆಯಲ್ಲೇ ಮಾಡ್ಕೊಳ್ತೀವಿ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನಿ ರೀ. ಅದೊಂದು ಸ್ವಲ್ಪ ನೀರು ಅದಾವ, ಅದು ಹೋಗೋತನ ಆನಂತರ ಎಣ್ಣೆ ಹಾಕ್ಕೊಳ್ತೇನೆ ರೀ. ನಮ್ಗೆ ಎಷ್ಟು ಬೇಕಾಗುತ್ತೆ ಎಣ್ಣೆ ಕರಿಯೋಷ್ಟು, ಪಕೋಡ ಕರಿಯೋಷ್ಟು ನಾವು ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಮತ್ತೆ ತೆಗೆದು ಇಡೋಬೇಕಾಗುತ್ತೆ. ನಾವು ಆ ಥರ ಮಾಡೋದು ಬೇಡ. ಹಾಗಾಗಿಬಿಟ್ಟು ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ. ಇವಾಗ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆಗೋತನ ಬಿಡೋಣ. ನೋಡಿರಿ ಹಿಟ್ಟು ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಟೇಸ್ಟಿ ಕೂಡ ತುಂಬಾ, ಯಾಕಂದರೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ. ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡಿ ಇವಾಗ ಎಣ್ಣೆ ಬಿಸಿ ಆದ ನಂತರ ಪಕೋಡ ಹಾಕ್ತೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿಬಿಟ್ಟು ಹೇಳ್ತಾ ಇದ್ದೀನಿ, ನೀವು ಕೂಡ ಇದೇ ಥರ. ಇವಾಗ ಮಳೆಗಾಲ ಅಲ್ಲ, ತುಂಬಾ ಸಂಜೆ ಟೈಮಲ್ಲಿ ಸ್ಕೂಲಿಂದ ಬರ್ತಾರೆ ಮಕ್ಕಳು ಕೂಡ, ನಾವು ಕೂಡ ಇರ್ತೀವಿ. ಅವ್ರ ಜೊತೆ ಟೈಮ್ ಪಾಸ್ ಮಾಡಬೇಕಂದ್ರೆ ನಾವು ಈ ಥರ ಬಿಸಿ ಬಿಸಿ ಪಕೋಡ ಅಂತ ಸ್ವಲ್ಪ ಬ್ಲ್ಯಾಕ್ ಟೀ ಆಗಿರ್ಬೋದು, ಕಾಫಿ ಏನಾದ್ರೂ ನಾವು ಸಂಜೆ ಟೈಮಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡಿಕೊಂಡು ಮನೆಯಲ್ಲಿ ತಿನ್ಬೋದು. ನೋಡಿರಿ ಎಣ್ಣೆ ಬಿಸಿ ಆಗೋದು ಇವಾಗ ಹಾಕ್ತಾಯಿದ್ದೀನಿ. ಯಾಕಂದರೆ ಮನೆಯಲ್ಲಿ ಕೂಡ ಮಾಡಿ ತಿನ್ನೋದ್ರಿಂದ ನಮಗೂ ತುಂಬಾ ಖುಷಿ ಆಗುತ್ತೆ, ಹೆಲ್ದಿ ಕೂಡ. ಹಂಗಾಗಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ಸಲ್ಲೇ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ. ನೋಡಿರಿ ಪಕೋಡ ಕಣ್ಣಿಗೆ ಕಾಣಿಸ್ತಾ ಇದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಮಾಡೋದ್ರಿಂದ. ಆಯಿತು, ಮತ್ತು ಇನ್ನೊಂದು ಸಲ ನಾನು ಎಣ್ಣೆಯಲ್ಲಿ ಪಕೋಡ ಬಿಡ್ತಾಯಿದ್ದೀನಿ. ಆದಷ್ಟು ಮಾಡ್ಕೊಂಡ್ಬಿಟ್ಟು ಲಾಸ್ಟಲ್ಲಿ ಯಾವ ಥರ ಆಯಿತು ಅನ್ನೋದು ಕೂಡ ನೋಡ್ತಾ ಹೋಗಿ. ಹಾಗೆ ನಾನು ಮಾಡ್ತಾನು ತಿಂತಾಯಿದ್ದೆ. ಪಕೋಡ ಅಂದರೆ ನನಗೆ ತುಂಬಾ ಇಷ್ಟ. ಸ್ವೀಟ್ಗಿನ್ನ ನನಗೆ ಖಾರನೇ ಭಾಳ ಇಷ್ಟ ಫ್ರೆಂಡ್ಸ್. ಹಾಗಾಗಿ ನೋಡಿರಿ ಪಕೋಡ ರೆಡಿ ಆಯಿತು. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಖುಷಿ ಆಗುತ್ತೆ, ಹಾಗೆ ಹೆಲ್ದಿ ಕೂಡ. ಹಾಗೆ ಕರಿಬೇವು ಒಂದು ಸ್ವಲ್ಪ ತೊಗೊಂಡು ಎಣ್ಣೆಯಲ್ಲೇ ಫ್ರೈ ಮಾಡಿ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ಕ್ರಿಸ್ಪಿಯಾಗಿ. ಹಾಗಾಗಿ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೀನಿ ನಾನು. ನನ್ನ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೋಡಿರಿ ಒಂದು ಸ್ವಲ್ಪನೇ ಬ್ಲ್ಯಾಕ್ ಟೀ ಮಾಡ್ಕೊಂಡಿದ್ದೆ.
ಹಾಗಾಗಿಬಿಟ್ಟು ಸಂಜೆ ಟೈಮು ಮಳೆ ಬರ್ತಾಯಿತ್ತು. ಹಾಗಾಗಿ ಇವಾಗ ಒಂದು ಸ್ವಲ್ಪ ಬ್ಲ್ಯಾಕ್ ಟೀ ಹಾಗೆ ಒಂದು ಸ್ವಲ್ಪ ಪಕೋಡ ತಿಂತಾಯಿದ್ರೆ ಅದ್ರ ಮಜನೇ ಬೇರೆ ನೋಡಿ ಫ್ರೆಂಡ್ಸ. ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ ನಿಮ್ಗೆ.